ಜಮ್ಮು ಕಾಶ್ಮೀರದ ಉಗ್ರರ ಪೈಶಾಚಿಕ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಸುಮಾರು ಜನ ಮೃತಪಟ್ಟಿದ್ದಾರೆ. ಇನ್ನೂ ಎಕ್ಸಾಕ್ಟಾಗಿ ಅಂಕಿಅಂಶಗಳು ಸಿಗ್ತಾ ಇಲ್ಲ ನಮಗೆ. 30 ಅಂತ ಅಂದ್ರು, ಬಟ್ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಇವತ್ತೇ ಎಲ್ಲ ಮೃತದೇಹಗಳನ್ನು ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಕೂಡ ಆಗುತ್ತೆ. ಈಗಾಗಲೇ ಮರಣೋತ್ತರ ಪರೀಕ್ಷೆಗಳು ಬಹುತೇಕ ಮುಕ್ತಾಯ ಆಗಿದೆ. ಶ್ರೀನಗರದ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಯಿತು. 26 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಆಯಾ ರಾಜ್ಯಗಳಿಗೆ ರವಾನೆ ಮಾಡೋದಕ್ಕೆ ಭರದ ಸಿದ್ಧತೆ ಅಲ್ಲಾಗಿದೆ. ಶ್ರೀನಗರದಿಂದ ವಾಪಸ್ ತೆರಳುವ ಜನರಿಗಾಗಿ ಹೆಚ್ಚುವರಿ ವಿಮಾನವನ್ನು ಹಾರಿಸಲಾಗಿದೆ. ಸ್ಪೆಷಲ್ ಆಪರೇಟಿಂಗ್ ಫ್ಲೈಟ್ ಅಂತೀವಿ ನಾವು ಅದನ್ನು. ಸೊ ದೆಹಲಿ ಮತ್ತು ಮುಂಬೈ ಮೂಲಕ ಹೆಚ್ಚುವರಿ ವಿಮಾನಗಳು ಆಪರೇಟ್ ಆಗ್ತಾ ಇದೆ. ಏರ್ ಇಂಡಿಯಾ, ಇಂಡಿಗೋದಿಂದ ಹೆಚ್ಚುವರಿ ಸೇವೆಗಳನ್ನು ಕೊಡಲಾಗ್ತಾ ಇದೆ. ಎಲ್ರಿಗೂ ಈ ರಾಜ್ಯ ಬಿಟ್ಟು ಹೋದರೆ ಸಾಕಾಗಿದೆ. ಜಮ್ಮು ಕಾಶ್ಮೀರವನ್ನು ಬಿಟ್ಟು ಹೋದರೆ ಸಾಕಾಗಿದೆ. ಐಸು, ಸ್ನೋ ಇದೆಲ್ಲ ನಂತರ, ಅಥವಾ ಪ್ರವಾಸ ಇದೆಲ್ಲ ನಂತರ. ಬದುಕುಳಿಯೋದು ಫಸ್ಟ್ ಆದ್ಯತೆ ಆಗಿದೆ. ತುಂಬ ಜನ ಅವ್ರಿಗವರೇ ರೂಮ್ನಲ್ಲಿ ಕೂಡ ಹಾಕ್ಕೊಂಡಿದ್ದಾರೆ, ಆತಂಕದಲ್ಲಿದ್ದಾರೆ, ರಾಜ್ಯದವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇದನ್ನೆಲ್ಲ ಅರಿತಿರುವಂತಹ ವಿಮಾನಯಾನ ಸಂಸ್ಥೆಗಳು ಹೆಚ್ಚುವರಿಯಾಗಿ ವಿಮಾನಗಳನ್ನು ಹಾರಿಸೋದಕ್ಕೆ ಮುಂದಾಗ್ತಾ ಇದೆ ಅನ್ನೋದರ ಮಾಹಿತಿ ಕೂಡ ಇದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುರಳಿ. ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಂತೆ 30ಕ್ಕೂ ಹೆಚ್ಚು ಜನರ ಪ್ರಾಣ ಪಕ್ಷಿ ಹಾರು ಹೋಗಿದೆ ಅಂತ, ಸಾವಿನ ಸಂಖ್ಯೆ ಜಾಸ್ತಿ ಆಗೋ ಸಾಧ್ಯತೆ ಕೂಡ ಇದೆ. ಸೊ ಐಡೆಂಟಿಫಿಕೇಶನು PM ಹೇಗೆ ಆಗ್ತಾ ಇದೆ ಕಾಶ್ಮೀರದಲ್ಲಿ? ಮಮತಾ, ಇದುವರೆಗೂ ಕೂಡ ಅಧಿಕೃತವಾಗಿ ಇಷ್ಟು ಜನ ಸಾವಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ರಾಜ್ಯ ಸರ್ಕಾರ ಇರೋದು ಅಥವಾ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಅಂದ್ರೆ ಈಗಿನ ಮಾಹಿತಿಗಳ ಪ್ರಕಾರ 30ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಅಂದ್ರೆ ಈಗ ಸರ್ಕಾರಿ ಆಸ್ಪತ್ರೆ ಇರುವಂತದ್ದು ಮತ್ತು ಘಟನೆ ನಡೆದಂತ ಸ್ಥಳ ಸರಿಸುಮಾರು 10 ರಿಂದ 12 ಕಿಲೋಮೀಟರ್ ದೂರ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ನಿನ್ನೆ ಮಧ್ಯರಾತ್ರಿ ಕೆಲವೊಂದು ಮೃತದೇಹಗಳನ್ನ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಅಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಿ, ಯಾಕೆಂದ್ರೆ ಅವರ ಐಡೆಂಟಿಫಿಕೇಶನ್ಗೆ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ. ಯಾಕಂದ್ರೆ ಅಲ್ಲೇ ಕುಟುಂಬಸ್ಥರಿದ್ದಾರೆ, ಅವರ ಪತ್ನಿಯರಿರ್ಬೋದು ಅಥವಾ ಮಕ್ಕಳಿರ್ಬೋದು, ಅವರೆಲ್ಲರೂ ಕೂಡ ಅಲ್ಲೇ ಇರೋದ್ರಿಂದ ಬದುಕುಳಿದಿರೋ ಹಿನ್ನೆಲೆಯಲ್ಲಿ, ಜೊತೆಗೆ ಅವ್ರ ಜೊತೆಲಿ ಪ್ರವಾಸಕ್ಕೆ ಹೋದಂತವ್ರು ಸಾಕಷ್ಟು ಜನ ಇರೋ ಹಿನ್ನೆಲೆಯಲ್ಲಿ ಅವರ ಐಡೆಂಟಿಫಿಕೇಶನ್ಗೆ ಯಾವುದೇ ರೀತಿಯ ಸಮಸ್ಯೆಗಳಾಗ್ತಾ ಇಲ್ಲ. ಎಲ್ಲರನ್ನೂ ಕೂಡ ಈಗಾಗಲೇ ಒಂದು ಸರ್ಕಾರಿ ಗೆಸ್ಟ್ ಹೌಸ್ ನಲ್ಲಿ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಮೃತದೇಹದ ಮರಣೋತ್ತರ ಪರೀಕ್ಷೆಗೆ ಮುನ್ನವಾಗಿ ಅವರ ಐಡೆಂಟಿಫಿಕೇಶನ್ ಅನ್ನ ಮಾಡ್ತಾರೆ. ಐಡೆಂಟಿಫಿಕೇಶನ್ ಅನ್ನ ಮಾಡಿ ಅದಾದ ಬಳಿಕ ಮರಣೋತ್ತರ ಪರೀಕ್ಷೆಯನ್ನ ಮಾಡುವಂಥದ್ದು. ಬಹುತೇಕ ಮಧ್ಯಾಹ್ನ 12 ಗಂಟೆ ಒಳಗಾಗಿ ಮೃತದೇಹಗಳನ್ನ ಹಸ್ತಾಂತರ ಮಾಡುವಂತ ಒಂದಷ್ಟು ಕೆಲಸಗಳನ್ನ ಕೂಡ ಮಾಡುವಂತ ಸಾಧ್ಯತೆಗಳಿದಾವೆ. ಅದರಲ್ಲೂ ಪ್ರಮುಖವಾಗಿ ಸೌತ್ ನಲ್ಲಿ ಹೆಚ್ಚು ಜನ ಇರುವಂತ ಸೌತ್ ರಾಜ್ಯಗಳೇನಿತ್ತು ಅಲ್ಲಿಂದ ಅಲ್ಲಿಗೆ ಪ್ರವಾಸ ಹೋದಂತ ಸಂಖ್ಯೆ ಸಾವಾಗಿರುವಂತದ್ದು ಹೆಚ್ಚಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಹೆಚ್ಚು ವಿಮಾನಗಳನ್ನ ಮುಂಬೈ ಇರ್ಬೋದು ಮತ್ತು ದೆಹಲಿ ಇರ್ಬೋದು ಇಲ್ಲಿಗೆ ಏರ್ ಇಂಡಿಯಾ ಮೂಲಕ ಆಪರೇಟ್ ಅನ್ನ ಮಾಡುವಂತ ಪ್ರಯತ್ನಗಳನ್ನು ಕೂಡ ಮಾಡ್ಲಾಗ್ತದೆ. ಅಂದ್ರೆ ಈಗಾಗಲೇ ನಿಗದಿತ ಆಗಿರುವಂತ ವಿಮಾನಗಳು ಎಲ್ಲವೂ ಕೂಡ ಫ್ಲೈ ಅನ್ನ ಮಾಡ್ತವೆ. ಜೊತೆಗೆ ಹೆಚ್ಚುವರಿಯಾಗಿ ವಿಮಾನಗಳನ್ನ ಫ್ಲೈ ಮಾಡಬೇಕಾ, ಜೊತೆಗೆ ಅವರ ಮೃತದೇಹಗಳನ್ನ ತರಲಿಕ್ಕೆ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇದಾವೆ. ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆದ ಬಳಿಕ ಈ ಪ್ರಕ್ರಿಯೆಗಳು ಪ್ರಾರಂಭ ಆಗುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.